ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋ ಒಂದು ಒಳ್ಳೆ ಉದ್ದೇಶ, ಒಂದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಒಂದು ಇನ್ಫಾರ್ಮೇಷನ್ ತೊಗೊಂಡು ಕೂಡ ಮಾಡ್ತಾ ಇದ್ದೀನಿ. ದಯಮಾಡಿ ಯಾರಿಗಾದ್ರೂ ಪೂರ್ತಿ ವಿಡಿಯೋ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಸಿಗ್ತಾ ಇಲ್ಲ, ನಾನು ಬಿಲೋ ಲಿಂಕ್ ಯೂಟ್ಯೂಬ್ ಲಿಂಕ್ ಆಗಿದೆ, ದಯಮಾಡಿ ಅದ್ರಲ್ಲಿ ನೋಡಿ. ಯಾಕಂದರೆ ತುಂಬ ಮಿಡಲ್ ಕ್ಲಾಸ್ ಪೀಪಲ್ಸ್ ತುಂಬ ಯೂಸ್ ಆಗುವಂಥ ವಿಡಿಯೋ ಉದ್ದೇಶ ಏನಿಲ್ಲ ಸ್ನೇಹಿತರೆ. 2008ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ದಿ ಇಂಡಿಯಾ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡ್ತಾರೆ, ಜೆನೆರಿಕ್ ಮೆಡಿಸಿನ್ಸ್ ಅಂತೇಳಿ. ಜೆನೆರಿಕ್ ಮೆಡಿಸಿನ್ಸ್ ಅಂದರೆ 50%ರಿಂದ 90% ಮಿಡಲ್ ಕ್ಲಾಸ್ ಪೀಪಲ್ಸಿಗೆ ಕಡಿಮೆ ದರದಲ್ಲಿ ಟ್ಯಾಬ್ಲೆಟ್ಸ್ ಆ್ಯಂಡ್ ಸರ್ಜಿಕಲ್ ಏನು ಮೆಟೀರಿಯಲ್ಸ್ ಇದೆ ಸಿಗಬೇಕು ಅಂತೇಳಿ. ಸೊ ಅದು ತುಂಬ ಅಗೇನೆಸ್ಟ್ ಆಗುತ್ತೆ, ತುಂಬ ಪ್ರೊಟೆಸ್ಟ್ಗಳಾಗುತ್ತೆ. ಆದರೂ ಕೂಡ ಅವಾಗಿಂದ ನಮ್ಮ ಜೆನೆರಿಕ್ ಮೆಡಿಸಿನ್ ರನ್ನಿಂಗಲ್ಲಿದೆ. ಬಟ್ ಈಗಲೂ ಕೂಡ ಎಷ್ಟೋ ಮಿಡಲ್ ಕ್ಲಾಸ್ ಪೀಪಲ್ಸ್, ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಅದನ್ನು ಅರಿವು ಮೂಡಿಸೋ ಉದ್ದೇಶಕ್ಕಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗಲೂ ಕೂಡ ಸಾರ್ವಜನಿಕರಿಗೆ ಒಂದು ಡೌಟ್ ಇದೆ. ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ಸ್ ಜೆನೆರಿಕ್ ಮೆಡಿಸಿನ್ಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಯಾಕಂದರೆ ಯಾವುದು ಡಾಕ್ಟರ್ಸ್ಗಳು ಮೋಸ್ಟ್ ಆಫ್ ಆಲ್ ಎಷ್ಟೊಂದು ಜನ ಡಾಕ್ಟರ್ಸ್ಗಳು ಬರೆಯಲ್ಲ ಅಂತ. ಯಾಕಂದರೆ ಡಾಕ್ಟರ್ಸ್ಗಳು ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ಅವ್ರದ್ದು ಒಂದು ಕಮಿಷನ್ ಆಫ್ ಇಂಡಿಯಾ ಇದೆ. ಯಾಕಂದರೆ ಮೆಡಿಕಲ್ ಒಂದು ಅಸೋಸಿಯೇಷನ್ ಇದೆ. ಅವರು ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ 2016ರಲ್ಲಿ ಮೆನ್ಷನ್ ಮಾಡಿದರೆ ಏನಂತ ಹೇಳಿದ್ರೆ, ಯಾವುದೇ ಪ್ರಿಸ್ಕ್ರಿಪ್ಷನ್ಸ್ ಬರೆಯುವಾಗ ನೀವು ಯಾವುದೇ ಕಂಪ್ನಿಯ ನೇಮನ್ನು ಮನಸ್ಸೋಗಿಲ್ಲ. ಯಾಕಂದರೆ ಪ್ಯಾರಾಸಿಟಮಾಲ್ ಅಂತ ಬರೀಬೇಕು, ಆಮ್ಲ ಅಂತ ಬರೀಬೇಕು, ನೀವು ಬ್ಯಾಂಡಿ ಅಂತ, ನೀವು ಗ್ಯಾಸ್ಟ್ರಿಕ್ ಅನ್ನೋ ಟ್ಯಾಬ್ಲೆಟ್ ಅಂತ ಬರೆದಾಗ ಯಾವುದು ಕೂಡ ಕೆಳಗಡೆ ನೀವು ಯಾವುದೇ ರೀತಿಯ ಸ್ಪೆಸಿಫಿಕ್ ಕಂಪ್ನಿ ನೇಮನ್ನು ಬರೀಬಾರ್ದು ಅಂತ ಸ್ಪೆಸಿಫಿಕ್ ಆಗಿದೆ. ಯಾಕಂದರೆ 2025ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಅಮೆಂಡ್ಮೆಂಟ್ನ ಎತ್ತಿರ್ತಿದೆ. ಏನಂದರೆ ಯಾವುದೇ ಡಾಕ್ಟರ್ಸು ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಕಂಪ್ನಿಯ ನೇಮನ್ನು ಮೆನ್ಷನ್ ಮಾಡೋಂಗಿಲ್ಲ. ಯಾಕಂದರೆ ಕಂಪ್ನಿ ನೇಮ್ ಮೆನ್ಷನ್ ಮಾಡೋದ್ರಿಂದ ಅವರಿಗೆ ಬೆನಿಫಿಟ್ಸ್ ತುಂಬ ಇದೆ. ಇದರಿಂದ ಏನಾಗ್ತಿದೆ, ಜೆನೆರಿಕ್ ಮೆಡಿಸಿನ್ಸ್ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾರೆ. ಯಾಕಂದರೆ ಇವಾಗ ಸುಮಾರು ಎಲ್ಲ ಡಿಸ್ಟಿಕ್ಕು, ಎಲ್ಲ ತಾಲೂಕುಗಳಲ್ಲೂ ನಮ್ಮ ಜನೌಷಧ ಜೆನೆರಿಕ್ ಮೆಡಿಸಿನ್ ಸಿಗುತ್ತೆ. ಸೊ ನೀವು ಅಟ್ಲೀಸ್ಟ್ ನೀವು ಪ್ಯಾರಾಸಿಟಮಾಲ್ ಅಂತ ಬರೆದ್ರೆ ಯಾರು ಸಾರ್ವಜನಿಕರು ಇರ್ತಾರೋ ಅವ್ರು ಎಲ್ಲಾಗುತ್ತೋ ಅಲ್ಲಿ ಹೋಗಿ ತೊಗೊತಾರೆ. ಸೊ ಅದ್ರ ಪ್ರಕಾರ ಹೋದಾಗ ನಿಮಗೆ ನಾನು ಮುಂದೆ ಇವಾಗ ತೋರಿಸ್ತಾ ಹೋಗ್ತೀನಿ ಎಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ ಅಂತ. ಕೆಲವು ನಾನು ಎಕ್ಸಾಂಪಲ್ಸ್ ತೋರಿಸ್ತಾ ಹೋಗ್ತೀನಿ, ಯಾವ್ದಾವ್ದು ಮೆಡಿಸಿನ್ಸ್ ಎಷ್ಟೆಷ್ಟು ಡಿಫ್ರೆನ್ಸ್ ಅಂತ ಇದೆ. ಸೊ ನೀವೇ ಅದನ್ನೇ ಕೌಂಟ್ ಮಾಡ್ತಾ ಹೋಗಿ, ಯಾವ್ದಾವ್ದು ಏನೇನು ಡಿಫ್ರೆನ್ಸಸ್ ಇದೆ, ಎಷ್ಟು ಕಾಸ್ಟ್ ಬೇರೆ ಇದೆ. ಬಟ್ ಇಂಗ್ರೀಡಿಯೆಂಟ್ ಸೇಮ್ ಇದೆ. ಯಾಕಂದರೆ ಇಂಗ್ರೀಡಿಯೆಂಟ್ ಸೇಮ್ ಇದೆ. ಅದಕ್ಕೂ ಇದಕ್ಕಿರೋ 650 mg ಇರ್ಬೋದು, ಅದರಲ್ಲಿರೋ ಪ್ಯಾರಾಮೀಟರ್ಸ್ ಏನಿದೆ, ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನಿದೆ ಎಲ್ಲ ಕೂಡ ಸೇಮ್ ಇದೆ. ಸೇಮ್ ಇದ್ರೂ ಕೂಡ ಯಾಕೆ ನಾವು ಇನ್ನೂ ಜೆನೆರಿಕ್ ಮೆಡಿಸಿನ್ಸ್ನ ಯಾಕೆ ಕೊಂಡ್ಕೊಳಕ್ಕಾಗ್ತಾ ಇಲ್ಲ? ಯಾಕಂದರೆ ಅಲ್ಲಿ ಸಿಗೋ 250 ರೂಪಾಯಿ ಟ್ಯಾಬ್ಲೆಟು ಇಲ್ಲಿ ಬರೀ 15 ರೂಪಾಯಿ, 25 ರೂಪಾಯಿ, 55 ರೂಪಾಯಿ ಸಿಗುತ್ತೆ. ಬಟ್ ಕೆಲವು ಸಾರ್ವಜನಿಕರಿಗೆ ಒಂದು ಡೌಟ್ಸ್ ಇದೆ. ಯಾಕಂದರೆ ಅದನ್ನು ತೊಗೊಂಡ್ರೆ ನಮಗೆ ಕಡಿಮೆ ಆಗಲ್ಲ, ವೇರಿ ಆಗುತ್ತೆ ಅಂತ. ಇಲ್ಲ, ಯಾಕಂದರೆ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಆಫ್ ದಿ ಇಂಡಿಯಾ ಇದನ್ನು ನಿಮ್ಮ ಮಿಡಲ್ ಕ್ಲಾಸ್ ಪೀಪಲ್ಸ್ಗೋಸ್ಕರ ಮಾಡಿರೋಂಥದ್ದು. ಯಾಕಂದರೆ ಯಾವುದೇ ಒಬ್ಬ ಸೈಂಟಿಫಿಕ್ ಇಲ್ದಲೆ ಯಾವುದು ಕೂಡ ತಯಾರು ಮಾಡೋಕ್ಕಾಗಲ್ಲ ಟ್ಯಾಬ್ಲೆಟು, ಯಾವುದನ್ನು ಕೂಡ ಅವ್ರು ಮಾರ್ಕೆಟಿಗೆ ಬಿಡೋಕ್ಕಾಗಲ್ಲ. ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಇದೆ. ಬಟ್ ಯಾವುದಂದರೆ ಅದರಲ್ಲಿ ಬ್ರ್ಯಾಂಡ್ ನೇಮ್ ಇಲ್ಲ. ಯಾವುದರಲ್ಲಿ ಜೆನೆರಿಕ್ ಮೆಡಿಸಿನ್ಸ್ ಯಾವುದು ಕೂಡ ಬ್ರ್ಯಾಂಡ್ ನೇಮ್ ಮೆನ್ಷನ್ ಮಾಡೋಂಗಿಲ್ಲ. ಯಾಕಂದರೆ ಅದೊಂದು ರೂಲ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಳಿರೋ ಹಾಗೆ ಸಮ್ ಎಕ್ಸಾಂಪಲ್ಸ್ ತೋರಿಸ್ತೇನೆ. ಯಾಕಂದರೆ ನನ್ನ ಹತ್ರ ಇವಾಗ ಕೆಲವು ಜೆನೆರಿಕ್ ಮೆಡಿಸಿನ್ಸ್ ಇರುವಂಥದ್ದು ಟ್ಯಾಬ್ಲೆಟ್ಸ್ಗಳಿದೆ, ಕೆಲವು ಕ್ರೀಮ್ಸ್ ಇದೆ. ಸೊ ನಾನು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಮ್ಯಾಚ್ ಮಾಡ್ಕೊಳ್ಬೇಕು. ನೀವು ಗೂಗಲ್ ಮಾಡಿದ್ರು ಕೂಡ ಅದೇ ಇರಬೇಕು, ಫಿಸಿಕಲಿ ನೀವು ತೊಗೊಂಡ್ರು ಕೂಡ ಪರ್ಚೇಸ್ ಮಾಡಿದ್ರು ಕೂಡ ಅದೇ ಇರಬೇಕು. ಈಗ ಎಲ್ಲರಲ್ಲೂ ನಮ್ಮ ಇಂಡಿಯಾದಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂದರೆ, ಪ್ರತಿಯೊಂದು ಮನೆಯಲ್ಲೂ 2ರಿಂದ 3 ಜನ ಶುಗರ್ ಪೇಷಂಟ್ಸ್ ಇರ್ತಾರೆ. ಸೊ ಶುಗರ್ ಪೇಷಂಟ್ಗೆ ಏನು ಬರೀತಾರೆ, GP1, GP2, ಟ್ರಯೋ2 ಈ ಥರ ಸ್ಪೆಸಿಫಿಕ್ ವೇರಿಯೇಷನ್ಸ್ ಇದೆ. ಯಾಕಂದರೆ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಪ್ರಕಾರ. ಇಲ್ಲಿ ನೋಡಿ, ಈಗ ನಾನು ಒಂದು ಟ್ಯಾಬ್ಲೆಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವು ಯಾವುದು ಕೂಡ GP1 ನಾರ್ಮಲ್ ಒಂದು ರೇಟಲ್ಲಿ ಇರೋಂಥ ಶುಗರ್ಗೆ ಡಾಕ್ಟರ್ಸ್ ಸಜೆಸ್ಟ್ ಮಾಡೋಂಥದ್ದು ಗ್ಲೈಕೋಮೆಟ್ GP1 ಅಂತಾರೆ. ಸೊ ನೀವು ಆಚೆ ಕಡೆ ಹೋಗಿ GP1 ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 120ಯಿಂದ 130 ರೂಪೀಸ್ ಇದೆ. ಸೊ ನೀವು ಇದೇ ಜೆನೆರಿಕ್ ಮೆಡಿಸಿನಲ್ಲಿ ತೊಗೊಂಡ್ರೆ ನೋಡಿ ಕರೆಕ್ಟಾಗಿದೆ. ಇಲ್ಲಿ ಎಷ್ಟು ತೋರಿಸ್ತಾ ಇದ್ದಾರೆ ನಿಮಗೆ, ಅಪ್ರಾಕ್ಸಿಮೇಟ್ಲಿ 16 ರೂಪಾಯಿ ತೋರಿಸ್ತಾ ಇದ್ದಾರೆ. ಸೊ 16 ರೂಪಾಯಿಯಲ್ಲಿದೆ, ನಿಮಗೆ 130 ರೂಪೀಸಲ್ಲಿದೆ. ಸೊ ಇದು ಒಂದು ಎಕ್ಸಾಂಪಲ್ ಆದರೆ ವೀಕ್ಷಕರೇ, ಸ್ವಲ್ಪ ಆವರೇಜ್ ಶುಗರ್ ಜಾಸ್ತಿ ಇತ್ತು, ಊಟ ಬಿಫೋರ್ ಫುಡ್ ಆಫ್ಟರ್ ಫುಡ್ ಅಂದಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಒಂದು ಸಜೆಸ್ಟ್ ಮಾಡ್ತಾರೆ GP2 ಅಂತೇಳಿ. ನಾವು ಈಚೆ ಕಡೆ GP2 ತೊಗೊಂಡಾಗ ಈಗಿನ ಒಂದು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ 170 ರೂಪಾಯಿಂದ 180 ರೂಪಾಯಿ ಇದೆ. ಸೊ ಅದೇ ನೀವು ಜೆನೆರಿಕ್ ಮೆಡಿಸಿನ್ ಜನೌಷಧ ಕೇಂದ್ರದಲ್ಲಿ ಹೋಗಿ ನೀವು ತೊಗೊಂಡಾಗ ನಿಮಗೆ ಮೆಡಿಸಿನ್ಸ್ ನೋಡಿ ಸೇಮ್ ಶಿಪ್ಸ್ ಇರುತ್ತೆ, ಸೇಮ್ ಇಂಗ್ರೀಡಿಯೆಂಟ್ ಇರುತ್ತೆ. 24 ರೂಪಾಯಿ 75 ಪೈಸೆ ಇದೆ ನೋಡಿ, 24 ರೂಪಾಯಿ 75 ಪೈಸೆ ಇದೆ. ಸೊ ಇದು GP1 GP2 ಕಥೆ. ಆದರೆ ನಿಮಗೆ ಮುಂದೆ ಹೋಗ್ತಾ ಇನ್ನೂ ತುಂಬ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ, ಹಂಗೆ ನೋಡ್ತಾ ಬನ್ನಿ. ನಾನೀಗ ಹೇಳ್ತಾ ಹೋಗ್ತಿರೋ ಪ್ರಕಾರ ಇವಾಗ ಕೀಟೋಕನಜೆಲ್ ಅಂತ ಒಂದು ಏನಂದರೆ ಒಂದು ಕ್ರೀಮ್, ಒಂದು ಶಾಂಪೂನ್ ಬರೀತಾರೆ. ಯಾಕಂದರೆ ಕೆಲವರಿಗೆ ಫಂಗಲ್ಸ್ ಆಗಿರುತ್ತೆ, ತಲೆಯಾಗಿರ್ಬೋದು, ಬಾಡಿಲಾಗಿರ್ಬೋದು. ಸೊ ಇವಾಗ ನಾವು ಅದನ್ನು ಅದೇ ಕೀಟೋಕನಜೆಲ್ ಈಚೆ ಕಡೆ ತೊಗೊಂಡಾಗ ನಿಮಗೆ 350 450ವರೆಗೂ ಇದೆ. ನೀವು ನೀವು ಜೆನೆರಿಕ್ ಮೆಡಿಸಿನಲ್ಲಿ ತೊಗೊಂಡಾಗ ನೋಡಿ ಸೇಮ್ ಇಂಗ್ರೀಡಿಯೆಂಟ್ ಇರುತ್ತೆ, ಓನ್ಲಿ ಫಾರ್ 80 ರೂಪೀಸ್ ಇದೆ. ಏನಿದು ಶಾಂಪೂಗೆ ಎಷ್ಟಿದೆ, 80 ರೂಪೀಸ್ ಇದೆ. ನೀವು ಇದೇ ಈಚೆ ಕಡೆ ಮೆಡಿಸಿನಲ್ಲಿ ತೊಗೊಂಡಂಥ ಕಾಲದಲ್ಲಿ 350ರಿಂದ 400 ರೂಪಾಯಿ ಇದೆ. ಯಾಕಂದರೆ ನೀವು ಚೆಕ್ ಮಾಡ್ಕೋಬೋದು ಗೂಗಲಲ್ಲಿ ಕೂಡ. ಸೊ ಇದರಲ್ಲಿ ನಿಮಗೆ ಒಂದು ಕ್ರೀಮ್ ಕೂಡ ಬರುತ್ತೆ ಕೀಟೋಕನಜೆಲ್ ಕ್ರೀಮಲ್ಲಿ. ಸೊ ಜೆನೆರಿಕ್ ಮೆಡಿಸಿನ್ ಪ್ರಕಾರ ಈ ಕ್ರೀಮು ಬೆಲೆ ಎಷ್ಟಿದೆ ಅಂತ ಹೇಳಿದ್ರೆ
ನೀವು ನೋಡಿ, ನೀವೇ ನೋಡ್ಬೋದು, 19 ರೂಪಾಯಿ ಇದೆ, 19 ರೂಪಾಯಿ. ಸೊ ನೀವು ಇದೇ ಇದನ್ನು ಈಚೆ ತಗೋಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ ಈ 150ರಿಂದ 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಯಾಕಂದರೆ ಡಿಪೆಂಡ್ಸ್ ಅಪಾನ್ ಕಂಪ್ನಿ ಮೇಲೆ ಇರುತ್ತೆ. ಸೊ ಇದು ಅದಕ್ಕೆ ಫಂಗಲ್ಸ್ ಅಂದರೆ ಇವಾಗ ನ್ಯಾಚುರಲ್ ಆಗಿ ಬೆವರೋದು ಅಥವಾ ಅದು ತಲೆಲಾಗುತ್ತದು ಅಂದರೆ ನಿಮ್ಮದು ಕೆಲವು ಪಾರ್ಟ್ಸ್ಗಳಲ್ಲಿ ಹಾಕುವಂಥದ್ದಕ್ಕೆ ಕೀಟೋಕೊನಜಲ್ ಅಂತ ಫೇಮಸ್ ಆಗಿ ಬರೀತಾರೆ. ತುಂಬ ಕಂಪ್ನೀಸ್ಗಳಿದೆ. ಬಟ್ ಜನರಿಕ್ ಮೆಡಿಸಿನ್ಸಲ್ಲಿ ಅದಕ್ಕೂ ಇದಕ್ಕೂ 100 ರೂಪಾಯಿ 250 ರೂಪಾಯಿ ಡಿಫ್ರೆನ್ಸ್ ಇದೆ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎರಡರಲ್ಲಿರೋದು ಇಂಗ್ರೀಡಿಯೆಂಟ್ಸ್ ಒಂದೇ, ಯಾವುದು ಕೂಡ ಡಿಫ್ರೆನ್ಸ್ ಇಲ್ಲ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾ ಇರೋದು ಟಾಬ್ಲೆಟ್ಸ್ ಆಗಿರ್ಬೋದು, ಸರ್ಜಿಕಲ್ ಇರ್ಬೋದು, ಯಾವುದು ಜನರಿಕ್ ಮೆಡಿಸಿನ್ಸ್. ಸೊ ಯಾವುದು ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾ ಇರೋದು, ಯಾವುದು ಕೂಡ ಟೆಸ್ಟೆಡ್ ಆಗದಲ್ಲೇ, ಯಾವುದು ಕೂಡ ಸೈಂಟಿಫಿಕ್ ಪ್ರೂವ್ ಆಗದಲ್ಲೇ ಬರೋಕ್ಕೆ ಚಾನ್ಸಸ್ ಇರಲ್ಲ.